Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ವೀಕ್ಷಕರೇ ನಮಸ್ಕಾರ. ಇದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ ವಿಶೇಷ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸುಮಾರು 1.5 ವರ್ಷಗಳ ಪಯಣ. ಸಂಗೀತ ಕ್ಷಣ ಕ್ಷಣವೂ ಸಂಗೀತವೇ ಧ್ಯಾನ. ಗುರಿ ಒಂದೇ, ಅದುವೇ ದೈಜಿ ವರ್ಲ್ಡ್ ಸ್ವರಸಾಗರದ ಗೆಲುವಿನ ಪಟ್ಟ. ಹೌದು, ಇದು ಕಳೆದ ಸುಮಾರು 1.5 ವರ್ಷಗಳಿಂದ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರ ಸಂಗೀತ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಸ್ಪರ್ಧಿಯ ಕನಸಾಗಿತ್ತು. ಇದೀಗ ಎಲ್ಲ ಕನಸುಗಳು ನನಸಾಗುವ ಸಮಯ ಸಮೀಪಿಸಿದೆ. ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಶೋದ ಗ್ರ್ಯಾಂಡ್ ಫಿನಾಲೆಗೆ ವೇದಿಕೆ ಸಜ್ಜಾಗಿದೆ. ಭವ್ಯ ವೇದಿಕೆ, 100 ಮಂದಿ ಪ್ರೇಕ್ಷಕರ ಪ್ರೋತ್ಸಾಹದ ನಡುವೆ 7 ಮಂದಿ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆಯಲ್ಲಿ ತಮ್ಮ ದಿ ಬೆಸ್ಟ್ ಪ್ರದರ್ಶನವನ್ನ ನೀಡಿ ಚೊಚ್ಚಲ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರ ಕಿರೀಟವನ್ನ ತಮ್ಮದಾಗಿಸಿಕೊಳ್ಳಲು ತಯಾರಾಗಿದ್ದಾರೆ. ಎರಡು 2024ರ ಮೇ ತಿಂಗಳಿನಲ್ಲಿ ಆಡಿಷನ್ ಸುತ್ತಿನೊಂದಿಗೆ ಪ್ರಾರಂಭವಾದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮದ ಆಡಿಷನ್ ಸುತ್ತಿನಲ್ಲಿ ಸುಮಾರು 200ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದು ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿತ್ತು. ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಿಂದ ಮತ್ತು ಕರ್ನಾಟಕ ರಾಜ್ಯದ ಸುಮಾರು 7 ಜಿಲ್ಲೆಗಳಿಂದ ಬಂದಿದ್ದ ಸ್ಪರ್ಧಿಗಳಲ್ಲಿ 40 ಮಂದಿ ಸ್ಪರ್ಧಿಗಳು ಮೊದಲ ಹಂತಕ್ಕೆ ಆಯ್ಕೆಯಾದರು. ಈ 40 ಮಂದಿ ಸ್ಪರ್ಧಿಗಳಲ್ಲಿ ವಿವಿಧ ಸುತ್ತುಗಳಲ್ಲಿ ನಡೆದ ಸ್ಪರ್ಧೆಯು ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋದಲ್ಲಿ ನಡೆದು 11 ಮಂದಿ ಉತ್ತಮ ಸ್ಪರ್ಧಿಗಳು ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದರು. ಆಡಿಷನ್ ಸುತ್ತು ಸೇರಿದಂತೆ ಸೆಮಿಫೈನಲ್ ಹಂತದವರೆಗೆ ಮಧುರ ಸ್ವರಸಾಗರ, ಸುಗಮ ಸ್ವರಸಾಗರ, ಅರ್ಪಣಾ ಸ್ವರಸಾಗರ, ಜಾನಪದ ಸ್ವರಸಾಗರ, ಯುಗಳ ಗೀತೆ, ಮನೋಧರ್ಮ ಸ್ವರಸಾಗರ ಮತ್ತು ಸೆಮಿಫೈನಲ್ ಹಂತದಲ್ಲಿ ಸೆಮಿ ಕ್ಲಾಸಿಕಲ್ ಹೀಗೆ ಒಟ್ಟು 8 ಸುತ್ತುಗಳ ಸಂಗೀತಮಯ ಸ್ಪರ್ಧೆ ಇದಾಗಿತ್ತು. ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರಾಗಿ ಖ್ಯಾತ ಹಿನ್ನೆಲೆ ಗಾಯಕ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧಕ ಯಶವಂತ್ ಎಂಜಿ ಅವರು ಆಡಿಷನ್ ಸುತ್ತಿನಿಂದ ಫಿನಾಲೆಯವರೆಗೂ ನಮ್ಮ ಜೊತೆಗಿದ್ದವರು. ಸ್ಪರ್ಧೆಯ ವಿವಿಧ ಸುತ್ತುಗಳಲ್ಲಿ ಇತರ ಹಲವಾರು ಖ್ಯಾತನಾಮ ಸಂಗೀತಗಾರರು ತೀರ್ಪುಗಾರರಾಗಿ ಆಗಮಿಸಿ ಸಹಕರಿಸಿದ್ದಾರೆ. ಸಂಪೂರ್ಣ ಕಾರ್ಯಕ್ರಮವನ್ನ ಪ್ರಖ್ಯಾತ ಸಂಘಟಕ, ನಾಟಕ ನಿರ್ದೇಶಕ ಆಲ್ವಿನ್ ಅಂದ್ರಾದೆ ಇವರು ನಿರೂಪಿಸಿದ್ದು ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾರ್ಯಕ್ರಮವನ್ನ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿಸಿದ್ದು ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜುವೆಲ್ಲರ್ಸ್, ರೋಡ್ರಿಗಸ್ ಕ್ಯಾಟರರ್ಸ್ ಸಹ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ.
11 ಮಂದಿ ಸ್ಪರ್ಧಿಗಳೊಡನೆ ನಡೆದ ರೋಚಕ ಸೆಮಿಫೈನಲ್ ಹಂತದಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡಿ 7 ಮಂದಿ ಅತ್ಯದ್ಭುತ ಪ್ರತಿಭೆಗಳು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಉಡುಪಿಯ ಮೋಹಿತ್ ಭಟ್, ಭವ್ಯಶ್ರೀ ಆಚಾರ್, ಮಂಗಳೂರಿನ ಮೆಲೋನಾ ಕ್ಲಿಶಾ ಸಲ್ದಾನಾ, ಯಶಸ್ ರಾವ್, ಸ್ನೇಹಿತ್ ಸುರೇಂದ್ರನ್, ಮಧುರಾ ಶೆಣೈ ಮತ್ತು ಶಿವಮೊಗ್ಗದ ಕಾರ್ತಿಕ್ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಆಯ್ಕೆಯಾದ ಸ್ಪರ್ಧಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಿಗಳನ್ನ ನಿಮಗೆ ಪರಿಚಯಿಸಿಕೊಡಲಿದ್ದೇವೆ. ಮೆಲೋನಾ ಕ್ಲಿಶಾ ಸಲ್ದಾನಾ. ಮಂಗಳೂರಿನ ಮೆಲೋನಾ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರದಲ್ಲಿ ತಮ್ಮ ಗಾಯನ ಕಲೆಗೆ ಒಂದು ರಿಯಾಲಿಟಿ ಶೋನ ಅನುಭವ ಪಡೆಯಲು ಬಂದಿದ್ದ ಗಾಯಕಿ. ಆದರೆ ಆಡಿಷನ್ ಸುತ್ತಿನಲ್ಲಿ ನೇರವಾಗಿ ಮುಂದಿನ ಹಂತಕ್ಕೆ ಅಲ್ಲೇ ಆಯ್ಕೆಯಾದದ್ದು ಮೆಲೋನಾರವರಿಗೆ ಸಿಕ್ಕಿದ ಅದ್ಭುತ ಗೆಲುವು. ಅಂದಿನಿಂದ ಇಂದಿನವರೆಗೂ ನಿರಂತರ ಪರಿಶ್ರಮ, ಕಠಿಣ ಅಭ್ಯಾಸ ಮೆಲೋನಾಗೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ದೊರಕಿಸಿಕೊಟ್ಟಿದೆ. ಹಾಗಾದ್ರೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರದಲ್ಲಿ ಮೆಲೋನಾ ಜರ್ನಿ ಹೇಗಿತ್ತು ಎಂದು ನೋಡಿಕೊಂಡು ಬರೋಣ. ನನ್ನ ಹೆಸರು ಮೆಲೋನಾ ಸಲ್ದಾನಾ. मोह मोह के धागे तेरी उंगलियों से जा उलझे कोई टोह टोह ना लागे किस तरह ನನಗೆ ತುಂಬ ಖುಷಿ ಆಗ್ತಿದೆ. ಜಡ್ಜಸ್ ಎಲ್ಲ ಇಂಪ್ರೆಸ್ ಆಗಿ ನನಗೆ ಸೆಲೆಕ್ಟ್ ಮಾಡಿದರು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ, ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ನೆರಳು ಬಿಸಿಲು ಎಲ್ಲವೂ ನಿನ್ನದೇ. ಇರಲಿ ಏಕ ರೀತಿ. ಅಲ್ಲಿಂದ ನಂತರ ನಮಗೆ ಯಾವ ರೀತಿ ಆಯಿತು ಅಂತ ಹೇಳಿದರೆ, ಈಗ ಒಂದು ಹಡಗಿನಲ್ಲೇ ನಾವು ಹೋಗ್ತಾ ಇದ್ದರೆ ಅಲೆಗಳು ಹೀಗೆ 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 ಮತ್ತೆ ಬರುವ ಆ ಥರ ಪಲುಕುಗಳು ತುಂಬ ಬ್ಯಾಕ್ ಟು ಬ್ಯಾಕ್ ಪಲುಕುಗಳು. ಬಟ್ ಅದೇ ರೀತಿ ಅದನ್ನು ನೀಟಾಗಿ ಡೆಲಿವರ್ ಮಾಡಿದ್ದೀರಾ. ನೀವು ಗೆದ್ದಿದ್ರಿ ಯಾವುದರಲ್ಲಿ ಅಂದರೆ, ನೀವು ಸೆಲೆಕ್ಷನ್ ಮಾಡಿದಂತಹ ಆಯ್ಕೆ ಇದೆಯಲ್ಲ, ಅದು ದೊಡ್ಡ ಸಾಧನೆ. ಅದು ಯಾಕೆಂದರೆ ನಾವು ಹಾಡುವಾಗಲೂ ಗೀತೆ ಅಂದರೆ, ನಾವು ಸಣ್ಣದಿರುವಾಗಲೂ ಕೂಡ ಈ ಗೀತೆ ಇತ್ತು, ಹಾಡುವಾಗಲೂ ಕೂಡ ಗೀತೆ ಇದೆ, ಮುಂದೆ ಕೂಡ ಇರ್ತದೆ, ಹಿಂದೆ ಕೂಡ ಇತ್ತು. ಬಹುಶಃ ಮೆಲೋನಾ ಇನ್ನು ಮೆಲ್ಲ ಅಕ್ಕ ಜಗಳ ಮಾಡಬಾರ್ದು ಅಂತ ಏನಾದ್ರೂ ಕರ್ಕೊಂಡು ಬಂದಿದ್ದಾರೋ ಅಂತ ನಂಗೊಂದು ಸಂಶಯ ಇದೆ. ನೇರವಾಗಿ ಹೇಳಿ, ಮೆಲೋನಾ ಗಲಾಟೆ ಮಾಡ್ತಾರಲ್ವಾ ಮನೆಯಲ್ಲಿ? ನಾಟಿ ಇದ್ದಾಳೆ. ನಗುವಲ್ಲಿ
ಎಷ್ಟೋ ನೆನೆಯಾಲೆ ಅಣ್ಣನ ದಾರಿ ಸೋನಾರಿ 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 ಸೋನಾರಿ. ಮೆಲೋನಿಗೆ ನಾನು ಕೇಳೋ ಪ್ರಶ್ನೆ ಕಷ್ಟ ಆಗಬಹುದು ಬಹುಶಃ. ನೀವೀಗ ಹಾಡಿದ್ರಲ್ವ ಗೀತೆ, ಏನೆಲ್ಲ ಅರ್ಥ ಮಾಡ್ಕೊಂಡು ಹಾಡಿದ್ರಿ ಇವೆಲ್ಲ? ಹಿಂದಿನ ಕಾಲದಲ್ಲಿ ಮದುವೆಯಾದ ನಂತರ ತನ್ನ ಅಕ್ಕನಿಗೆ ಅಣ್ಣ ತವರು ಮನೆಗೆ ತವರು ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಬರ್ತಾರೆ. ಈ ಗೀತೆಯಲ್ಲಿ ತನ್ನ ಅಕ್ಕ ಅಣ್ಣನನ್ನು ಕಾಯುವ ಅಲ್ಲ ಸರ್, ಕಾಯುವ ಸನ್ನಿವೇಶ. ಅಣ್ಣ ಬರಲಿಲ್ಲಂತೆ ಬೇಸರವಾಗಿ ವ್ಯಕ್ತಪಡಿಸುತ್ತಾನೆ. ಅವ್ರ ಮದರ್ ಟಂಗ್ ಕನ್ನಡ ಅಲ್ಲ ಸರ್. ಅಲ್ಲ, ನಾನಂದ್ರೆ ಮೆಲೋನ ಹೇಗೆ ಹೇಳ್ತಾರೆ ಅಂತ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ನೀವು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯದೆ ಈ ಹಾಡನ್ನು ಇಷ್ಟು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೀರಾ. ಒನ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್. ಒಂದು ಸರಳ ಗೀತೆನ ಆಯ್ಕೆ ಮಾಡಿಕೊಂಡು ಅದನ್ನು ಹಾಡುವುದು ದೊಡ್ಡ ವಿಷಯ ಅಲ್ಲ. ಈ ಕಠಿಣವಾದಂತಹ ಗೀತೆನ ಆಯ್ಕೆ ಮಾಡಿಕೊಂಡು ಅದನ್ನ ನ್ಯಾಯ ಒದಗಿಸೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ನಾನು ಫಸ್ಟ್ ರೌಂಡ್ ನೋಡ್ತಾ ಇದ್ದೇನೆ, ಎಷ್ಟು ಜಾನಕ್ಯಮ್ಮನ ಗೀತೆಗಳನ್ನ ಆಯ್ಕೆ ಮಾಡ್ತೀರಿ, ಯಾಕೆ ಮೆಲೋನ? ಅವರು ಹಾಡಿದ ಸಾಂಗ್ಸ್ ನನ್ನ ವಾಯ್ಸಿಗೆ ಮ್ಯಾಚ್ ಪ್ಲೀಸ್ ಟ್ರೈ ಆ್ಯಂಡ್ ಸಿಂಗ್ ಮೋರ್ ಆಫ್ ಕ್ಲಾಸಿಕಲ್, ಬಿಕಾಸ್ ನೀವು ಕಲಿಯೋದೇ ಎಷ್ಟು ಚೆನ್ನಾಗಿ ಹಾಡಿದ್ದೀರಾ. ಎನ್ಸಿ ನೀವು ಇನ್ನು ಕ್ಲಾಸಿಕಲ್ ಕಲಿಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. Thank you, ma'am. Dear music lovers, I'm Melona Saldana, one of the finalists of Daiji World Swarasagara singing reality show organized by Daiji World Studio, Udupi. Your constant love and support have brought me this far in this wonderful musical journey. Now, as I step into the grand finale, I seek your valuable votes to help me become the Tanishq Jewelry Udupi, Daiji World Swarasagara Public Choice Singer. Please do vote and continue supporting me. Voting details are mentioned below. Please do come and support me on the grand finale event on November 9th. Thank you for your love and encouragement. ಆಡಿಷನ್ ಸುತ್ತಿಗೆ ಕರ್ನಾಟಕದ ಸುಮಾರು 7 ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಆಗಮಿಸಿದ್ರು. ಇವರಲ್ಲಿ ಫೈನಲ್ ಹಂತಕ್ಕೆ ಆಯ್ಕೆಯಾದ ಸ್ಪರ್ಧಿ ಕಾರ್ತಿಕ್. ಶಿವಮೊಗ್ಗದ ಸೊರಬದ ಕಾರ್ತಿಕ್ ಉಡುಪಿಯಲ್ಲಿ ನಡೆಯುತ್ತಿದ್ದ ರೆಕಾರ್ಡಿಂಗ್ಗೆ ಅತಿ ದೂರದಿಂದ ಆಗಮಿಸುತ್ತಿದ್ದ ಸ್ಪರ್ಧೆ. ಸಂಗೀತದ ಮೇಲಿನ ಪ್ರೀತಿ, ತಮ್ಮ ಸಮರ್ಪಣಾ ಭಾವದಿಂದ ಪ್ರತಿ ರೆಕಾರ್ಡಿಂಗ್ ಸಮಯದಲ್ಲೂ ತಮ್ಮ ಸಂಪೂರ್ಣ ಭಾಗವಹಿಸುವಿಕೆಯನ್ನ ತೋರ್ಪಡಿಸ್ತಾ ಇದ್ರು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಕಾರ್ತಿಕ್ ಜರ್ನಿಯ ವಿಟಿ ಇದೀಗ ನಿಮ್ಮ ಮುಂದೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಬೇನ್. ನಾನು ಸೊರಬದಿಂದ ಬಂದಿದ್ದೇನೆ. ಕರೆಂಟ್ಲಿ ಏನು ಮಾಡ್ಕೊಂಡಿದ್ದೀರಾ? ಕರೆಂಟ್ಲಿ ಪರ್ಸೂಯಿಂಗ್ BBA, ಫೈನಲ್ ಇಯರ್ BBA. ಓಕೆ. ಸೊ ಸ್ಟಡೀಸ್ ಆ್ಯಂಡ್ ಮ್ಯೂಸಿಕ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಮ್ಯೂಸಿಕ್ ಒಂಥರ ನನಗೆ ಪ್ಯಾಷನ್ ಅಲ್ಲ, ಅದು ಪ್ರೀತಿಯಿಂದ ಮಾಡ್ತೇನೆ, ಖುಷಿಪಟ್ಟು ಮಾಡ್ತೇನೆ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು. ನಿಜವಾಗ್ಲೂ ಗ್ರೇಟ್. ಬಟ್ ನಾವು 3 ಜನ ಕೂಡ ಮಾತಾಡಿಕೊಂಡು ನೀವೊಬ್ರು ಒಳ್ಳೆ ಬೆಸ್ಟ್ ಸ್ಟೂಡೆಂಟ್ ಅಂತ ಕಲ್ಪನೆ ಮಾಡಿಕೊಂಡು ಹಾಡುವ ಸಾಮರ್ಥ್ಯ ಇದೆ ಅಂತ ನಂಬಿಕೆ ಮೇಲೆ ಸೆಲೆಕ್ಟ್ ಮಾಡ್ತೇವೆ. ಆದರೆ ನಂಬಿಕೆ ಉಳಿಸ್ಕೊಳ್ಬೇಕು, ಯಾಕೆಂದರೆ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾರೆ. ಈ ಸಾಂಗಲ್ಲ ನೀವು ಮುಟ್ಟಬೇಕು ಅಂದರೆ ನೀವು 1 ವಾರ ವಾರ್ಮ್ ಅಪ್ ಮಾಡಬೇಕು, ಅಷ್ಟು ಸುಲಭ ಅಲ್ಲ ಕಾರ್ತಿಕ್, ನಿಜವಾಗ್ಲೂ. ಆದರೆ ನಿಮ್ಮ ಧೈರ್ಯ ನೋಡಿ, ನಿಮ್ಮದು ಆಡಿಷನ್ ಈ ಸಾಂಗ್ ಹಾಡ್ತೀರಿ ಅಂದರೆ ನೆಕ್ಸ್ಟ್ ರೌಂಡಿಗೆ ಯಾವ ನಮ್ಮನೆ ಹಾಡ್ಬೋದು. ಅರ್ಪಣಾ ಸ್ವರಸಾಗರದಲ್ಲಿ ನನ್ನ ತಾಯಿಗೆ ಹಾಡಿದ ಹಾಡು ಜೋಗಿ ಚಿತ್ರದ ಬೇಡವನ ಬರುವನು ಹಾಡನ್ನು, ಅದರ 1-2 ಸಾಲನ್ನು ಹಾಡ್ತೇನೆ.
ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ. ಮಗ ನಿಮಗಾಗಿ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದಾನೆ, ಸಮರ್ಪಿಸಿದ್ದಾನೆ. ನಿಮಗೆ ಏನನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಅನ್ನಿಸ್ತಾ ಇದೆ. ಮೊದಲು ನಿಮ್ಮ ಗೆಲುವು ಆ ಗೀತೆಯ ಆಯ್ಕೆ. ಯಾಕೆಂದ್ರೆ ಒಬ್ಬ ಗಾಯಕನಿಗೆ ಹಾಡುವುದು ಬೇರೆ, ಅರ್ಪಣಾ ಮನೋಭಾವದಿಂದ ಹಾಡುವುದು ಬೇರೆ, ಆ ಗೀತೆಯ ತಿರುಳಲ್ಲಿ ತಾನಾಗಿ ಹಾಡುವುದು ಬೇರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನಮ್ಮ ದೈಜಿವಡ್ ಸ್ವರಸಾಗರದಲ್ಲಿ ಇನ್ನೊಂದು ಸ್ಪರ್ಧೆಗೆ ಟಕ್ಕರ್ ಕೊಡುವಂತಹ ಒಂದು ಸ್ಪರ್ಧೆಯಲ್ಲಿ ನೀವು ಕೂಡ ಒಬ್ರು. ಯಾಕೆಂದ್ರೆ ಯಾವುದೇ ಜಾನರು ಕೊಟ್ಟರು ಕೂಡ ನಿಮ್ಮ ಧ್ವನಿ ಆದಷ್ಟು ಬೇಗ ಹೊಂದಿಕೊಳ್ತದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಹೆಣ್ಣು ಹೊನ್ನು ಮಣ್ಣು ಇರುವುದು ಎಲ್ಲಿ ಮುಂದಿನ ಸಾಲ ಮತ್ತೆ ಇದ್ರೆ ತಿಂಬೋ ತನಕ ಅಲ್ವಾ, ಇದ್ರೆ ತಿಂಬೋ ತನಕ ಅನ್ಕೊಂಡು. ಆಕೆ ಬಡದಾಡ್ತಿ ತಮ್ಮ, ಆಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನು ಹೋಗದರಿಯೇ ತಮ್ಮ ಕಣ್ಣ ಮುಚ್ಚಿ. ಮೌನವೇ ಮೌನವೇ ಗಾನವೇ. ಅಂತರಾಳವನ್ನ ನೀವು ಅನುಭವಿಸಿದಾಗ ಆಟೋಮೆಟಿಕ್ ಆಗಿ ಅದು ಹೊರಹೊಮ್ಮಿಡ್ತದೆ. ಈಗ ಹಾಡಬೇಕಲ್ಲ ಅಂತ ಹಾಡೋದು ಬೇರೆ, ಆವಿರ್ಭವಿಸಿಕೊಂಡು ಜೀವ ತುಂಬಿ ಹಾಡುವುದು ಬೇರೆ. ಆದಿದೇವ ಆದಿದೇವ ಮಹಾದೇವ ಮಹಾದೇವ ಬೀನ್ ಬಜಾತಿ ಚಾ, ಬೀನ್ ಬಜಾತಿ ಚಾ, ಬೀನ್ ಬಜಾತಿ ಚಾ, ಬೀನ್ बजाती चा तत पित तपवा तत पित तपवा. Dear music lovers, I'm Karthik Pien, one of the finalists of Daijivald Swarasagara singing reality show organized by Daijivald Udupi Studio. Your constant love and support have brought me this far in this wonderful musical journey. Now, as I step into the grand finale, I seek your valuable votes to help me to become the Tanishq Jewelers Udupi Daijivald Swarasagara Public Choice Singer. Please do vote and continue supporting me. Voting details are mentioned below. Do come and support me on the grand finale on November 9th. Thank you for your love and encouragement. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ಡ್ ಸ್ವರಸಾಗರದ ಮತ್ತೊಂದು ಅದ್ಭುತ ಪ್ರತಿಭೆ ಭವ್ಯಶ್ರೀ ಆಚಾರ್. ಎಳವೆಯಿಂದಲೇ ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿ ಶಾಸ್ತ್ರೀಯವಾಗಿ ಅಭ್ಯಾಸ ನಡೆಸಿದ ಭವ್ಯಶ್ರೀ ಸಂಗೀತದಲ್ಲಿ ಅತೀವ ಆಸಕ್ತಿ ಹೊಂದಿದವರು. ಸ್ಪರ್ಧೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ತಮ್ಮ ಅದ್ಭುತವಾದ ಸ್ವರ ಮಾಧುರ್ಯದೊಂದಿಗೆ ವೀಕ್ಷಕರ ಮನಗೆದ್ದ ಭವ್ಯಶ್ರೀ ಅವರ ಜರ್ನಿ ಭೇಟಿ ಇದೀಗ ನಿಮ್ಮ ಮುಂದೆ. ನಾನು ಭವ್ಯಶ್ರೀ ಬಾರ್ಕೂರ್ನಿಂದ. ನನ್ನ ಒಂದು ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ಅಮ್ಮನಿಂದ.
ಭವ್ಯಶ್ರೀ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾನು ಬ್ರಹ್ಮಾವರ ಬಾರ್ಕೂರು. ಓಕೆ, ಸೊ ಬ್ರಹ್ಮಾವರ, ಬಾರ್ಕೂರು, ಬಂಡಿಮಠ, ಈಗ ಇವರು ಬಸ್ ಸ್ಟಾಪ್ ಹೆಸರೆಲ್ಲ ಹೇಳ್ತಾ ಹೋಗ್ತಾರ ಅಂತ ನನಗೆ ಯಾಕೆ ಒಂದು ಸ್ವಲ್ಪ ಡೌಟ್ ಆಗಿದೆ. ಬಂಡಿಮಠ, ಎಕ್ಸಾಕ್ಟ್ಲಿ. ಓಕೆ, ಹಾಂ, ಶ್ಯೂರ್. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ವರ್ಕ್ ಲೈಫ್ ಆ್ಯಂಡ್ ಮ್ಯೂಸಿಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಏನೋ ಒಂದು ಬ್ಯಾಲೆನ್ಸ್ ಆಗ್ತಿದೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ವರ್ಕ್ ಮಾಡಬೇಕಾದ್ರೆ ಹಾಡು ಹಾಡಿಕೊಂಡು ನಿಮ್ಮ ಮ್ಯಾನೇಜರ್ ಹತ್ರ ಸಿಕ್ಕಿ ಬಿದ್ದದೇನಾದರೂ ಉಂಟಾ? ಸಂಡೇ ಮಂಡೇ ರಜೆ ಇದ್ದಾಗ ನಂದು ಮ್ಯೂಸಿಕ್ ಅದೆಲ್ಲ ಆಗ್ತದೆ. ನಿಜವಾಗ್ಲೂ ಆ ಒರಿಜಿನಲ್ ಗೀತೆನ ಹಾಡಿದ್ದೇ ಕೇಳ್ತಾ ಇದ್ದೇವೆ. ನೀವು ಫಸ್ಟ್ ನೋಟಿದೆ ಅಲ್ಲಿ ನೋಡಿ, ಆ ಮಲ್ಲರ್ಗಳೇ ಮಲ್ಲರ್ಗಳೇ, ಅದು ಎಷ್ಟು ನಾದದ ವರ್ಡ್ ಗೊತ್ತಾ? ಫಸ್ಟ್ ವರ್ಡ್ ಅದು ಲಲಲಲ ಲಲಲಲ ಲಲಲ, ಆಮೇಲೆ ನೆಕ್ಸ್ಟ್ ಲರರರನ. ಸುತ್ತು ನನಗೆ ತುಂಬ ಇಷ್ಟ ಆಗಿದೆ. ಒಂದು ಡೆಡಿಕೇಶನ್ ರೌಂಡ್, ಇನ್ನೊಂದು ಡುಯೆಟ್ ರೌಂಡ್. ಡೆಡಿಕೇಶನ್ ರೌಂಡ್ ಯಾಕೆ ಅಂತ ಹೇಳಿದರೆ, ನನ್ನ ಅಮ್ಮನಿಗೋಸ್ಕರ ನಾನು ಹಾಡಿದ್ದು ತುಂಬ ಖುಷಿ ಆಗ್ತದೆ. ನಂಗಂದ್ರೆ ಈ ಹಾಡು ತುಂಬ ಇಷ್ಟ ಸರ್. ಮತ್ತೆ ಒಳಗೆ ಖುಷಿ ಆಯ್ತು. ಆಡಿಷನ್ ಸ್ಟಾರ್ಟಿಂಗಿಂದನೂ ನನ್ನ ಎದಕ್ಕೆ ಹೋಗಿಲೆ ಹಾಡು ಅಂತಿದ್ರು. ಸೊ ಈ ರೌಂಡ್ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಸೆಕೆಂಡ್ ಡುಯೆಟ್ ರೌಂಡ್ ಯಾಕೆ ಅಂತ ಹೇಳಿದರೆ, ಆ ಸುತ್ತಲ್ಲಿ ನನಗೆ ಒಂದು ಯಶವಂತ್ ಸರ್ ಜೊತೆ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅದೊಂದು ಫೇವ್ರೆಟ್ ಮೆಮೊರಿ ಅಂತ ನನಗೆ ಫೀಲ್ ಆಗ್ತದೆ. ನೀನಲ್ಲಿ ನಾನಿಲ್ಲಿ ಏಕಾಂತದೆ, ನಾ ಕಂಡೆ ನಮ್ಮದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎಂದೆಂದೋ ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾದೆ ನಡೆನಿ ಕನಸ ಹೊಸಕಿ ಬಿಡದು. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯ ಕಾರಣ ನವಚೇತನ. ಮಗ ಮದ ನಿದ ಮದ ನಿಸ ನಿದ ನಿದ ಮದ ನಿಗ ಸದ ನಿಸ ಧನಿ ಗ ಮದ ನಿಸ ಸಮಗ ಸಾಸ ನಿಸ ನಿದ ನಿದ ಮದ ನಿಸ ಸಾ ನಿದ ನಿದ ಗ ಮದ ಮಗ. ಬ್ಯೂಟಿಫುಲ್ ರೆಂಡಿಷನ್ ಆಫ್ ದ ಸಾಂಗ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ವಾಯ್ಸು, ನಿಮ್ಮ ಹೈ ನೋಟ್ಸು, ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಯು. ಇದೆಲ್ಲ ಕ್ರೆಡಿಟ್ ನಮಗಲ್ಲ, ಈ ಎಲ್ಲ ಕ್ರೆಡಿಟ್ ನಿಮಗೆ. ಜನರ ಆಶೀರ್ವಾದ ಬರ್ತದೆ ನಿಮ್ಮ ಹಾಡಿಗೋಸ್ಕರವಾಗಿ. ನೀವು ಭಾಳ ಹುಷಾರು, ನಂಗೆ ಗೊತ್ತು. ಪ್ರತಿ ಒಂದು ನಾವು ಟಾಸ್ಕ್ ಕೊಟ್ಟಾಗಲೂ ಕೂಡ ಅಷ್ಟೇ ತುಂಬ ಚಿಂತನೆ ಮಾಡ್ತೀರಿ. ಇದು ಸ್ಪರ್ಧೆ, ನಮ್ಮ ಎಲ್ಲರ ಯೋಚನೆ ಕೂಡ ಅಷ್ಟೇ. ಈ ನಿಮ್ಮಲ್ಲಿರುವ ಶಕ್ತಿ ಏನು ಅದು ಅನಾವರಣಗೊಂಡಿದೆ. ಹಲೋ ಮ್ಯೂಸಿಕ್ ಲವರ್ಸ್, ನಾನು ನಿಮ್ಮ ಭವ್ಯಶ್ರೀ. ಡೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋ ಅವರು ಆಯೋಜಿಸಿರುವ ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 1 ಫೈನಲಿಸ್ಟ್. ನಿಮ್ಮ ನಿರಂತರ ಪ್ರೀತಿ ಮತ್ತು ವಿಶ್ವಾಸದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಈ ಹಂತಕ್ಕೆ ಬಂದು ತಲುಪಿದ್ದೇನೆ. ಈಗ ನಾನು ಗ್ರ್ಯಾಂಡ್ ಫಿನಾಲೆಯತ್ತ ಕಾಲಿಡುತ್ತಿರುವಾಗ ನನ್ನನ್ನು ತನಿಷ್ಕ್ ಜ್ಯುವೆಲರಿ ಉಡುಪಿ ಡೈಜಿ ವರ್ಲ್ಡ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ಸಿಂಗರ್ ನನ್ನಾಗಿ ಮಾಡಿಸಲು ನಿಮ್ಮ ಅಮೂಲ್ಯ ಮತವನ್ನು ಕೋರುತ್ತಿದ್ದೇನೆ. ದಯವಿಟ್ಟು ನನಗೆ ವೋಟ್ ಮಾಡಿ ನನ್ನನ್ನು ಸಂಗೀತ ಪಯಣದಲ್ಲಿ ಮುಂದುವರಿಯಲು ಬೆಂಬಲಿಸಿ. ಮತದಾನದ ವಿವರಗಳು ಈ ಕೆಳಗಿನಂತೆ ನೀಡಲಾಗಿದೆ. ಅಂತೆಯೇ ನವೆಂಬರ್ 9 ನಡೆಯುವ ಗ್ರ್ಯಾಂಡ್ ಫಿನಾಲೆಗೆ ತಾವೆಲ್ಲರೂ ಆಗಮಿಸಿ ನನ್ನನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು.
ತನ್ನ ಗೆಳೆಯರೊಂದಿಗೆ ಸಮಯ ಕಳೆಯಲು ಸಂಗೀತ ಕ್ಲಾಸಿಗೆ ಸೇರಿದ ಹುಡುಗ ಇಂದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜುವಲ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಗೆ ಬಂದು ತಲುಪಿದ್ದಾನೆ. ಸ್ನೇಹಿತ್ ಸುರೇಂದ್ರನ್ ಬಾಲ್ಯದಲ್ಲಿ ತನ್ನ ಗೆಳೆಯರು ಸಂಗೀತ ಕ್ಲಾಸಿಗೆ ಸೇರಿದ್ದಾರೆ ಎಂಬ ಕಾರಣಕ್ಕೆ ತಾನೂ ಕೂಡ ಸಂಗೀತ ಕ್ಲಾಸಿಗೆ ಸೇರಿ ಶಾಸ್ತ್ರೀಯವಾಗಿ ಸಂಗೀತವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಇಂದು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಪಡೆದಿದ್ದಾರೆ. ನಿರಂತರ ಅಭ್ಯಾಸ, ಕಠಿಣ ಪರಿಶ್ರಮ ಮತ್ತು ಸುಶ್ರಾವ್ಯ ಹಾಡುಗಾರಿಕೆ ಸ್ನೇಹಿತ್ನ ಗುಣಗಳು. ಇದೀಗ ಸ್ಪರ್ಧೆಯಲ್ಲಿ ಸ್ನೇಹಿತ್ ಸುರೇಂದ್ರನ್ ಜರ್ನಿ ಹೇಗಿತ್ತು ನೋಡಿಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಿತ್ ಸುರೇಂದ್ರನ್. ಸಂಗೀತ ಪ್ರಯಾಣದ ಬಗ್ಗೆ ಹೇಳುವುದಾದ್ರೆ 2007 ಅಲ್ಲಿ ನಾನು ಸಂಗೀತ ಲೈಕ್ ಕರ್ನಾಟಿಕ್ ಮ್ಯೂಸಿಕ್ ಜಾಯ್ನ್ ಆದದ್ದು. ಹೆದರಿಕೆ ಇತ್ತು, ಸೆಲೆಕ್ಟ್ ಆಗ್ತೇನಿಲ್ಲ ಅಂತ. ಅದೇ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದು. ಗೋಲ್ಡ್ ಮೆಡಲ್ ಕೊಟ್ಟರು ನಮ್ಮ ಯಶವಂತ್ ಸರ್. ನೀನೇನಮ್ಮ ಸೀತೇನಮ್ಮ ಸುವಿ 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 ನೀನೇನಮ್ಮ ಸೀತೇನಮ್ಮ. ಸುವಿ ಸುವಿ ಸೋಮನಮ್ಮ ನೀನೇನಮ್ಮ. ವೆಲ್ಕಮ್ ಟು ಡೈಜಿವಲ್ ಸ್ವರ ಸಾಗರ. ಎಸ್, ನಮ್ಮ ಡಾಕ್ಟರ್ ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳೋಣ ಬನ್ನಿ. ತುಂಬ ಖುಷಿಯಾಗಿದ್ದೇನೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಸ್ವಲ್ಪ ಡೌಟ್ ಇತ್ತು, ಆದರೆ ಸಿಕ್ಕಿದೆ ಗೋಲ್ಡ್ ಮೆಡಲ್. ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಕ್ಷಣ ಅಂತಿದ್ರೆ ಸಂಗೀತ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ವೇದಿಕೆ ಆಗಿರ್ಬೋದು, ಒಂದು ಕಾಂಪಿಟೇಷನ್ ಆಗಿರ್ಬೋದು, ಅಂಥ ಕ್ಷಣ ಇದ್ರೆ ಯಾವುದು? ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಗುರುಕಿರಣ್ ಸರ್ ಅದರಲ್ಲಿ ನಾನು ಲೈಕ್ ಒರಿಜಿನಲ್ ಸಿಂಗರ್ಗಿಂತ ಒಳ್ಳೆ ಹಾಡಿದ್ರೆ ಅವರೇ ಮಾಡಿದ ಸಾಂಗ್, ಕಂಪೋಸ್ ಮಾಡಿದ ಸಾಂಗ್ಸ್, ಅದು ಅವರ ಬಾಯಿಂದ ಒಂದು ಕೇಳುವಾಗ ನಮ್ಗೆ ತುಂಬ ಖುಷಿ ಆಯಿತು. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನಾನಿನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ. ಮೊದಲು ಒಬ್ಬ ಗಾಯಕ, ಒಬ್ಬ ಅತ್ಯುತ್ತಮ ಗಾಯಕ ಮಾತ್ರವಲ್ಲ, ಒಬ್ಬ ಸಂಸ್ಕಾರಯುತವಾದಂಥ ಗಾಯಕ ಮೊದಲು ಆಯ್ಕೆ ಮಾಡಿಕೊಳ್ಳೋದು ಈ ಗೀತೆಯನ್ನ. ಒಂದು ರಿಯಾಲಿಟಿ ಶೋದೆಲ್ಲ ಯೂಸ್ ಅಂದ್ರೆ ಗೊತ್ತಿಲ್ಲದೆ ಹಾಡು ಕಲಿತ ನಮ್ಮ ಮ್ಯೂಸಿಕ್, ನಾವು ಹಾಡುವ ವಿಧಾನ ಎಲ್ಲ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಫ್ರೀ ಆಗಿ ಟ್ರೈನಿಂಗ್ ಸಿಗ್ತದೆ. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ನೂರಾರು ಸೊಕ್ಕಿದ ಕುರಿ ಮೇಯಿಸಿಕೊಂಡು ಸಲದಂತೆ ಬಂದೇವು ನಮ್ಮ ಕುರಿ ಹಿಂಡು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ತುಂಬಾ ಖುಷಿಯಲ್ಲಿ ಯಾವಾಗ ಮನಸ್ಸೊಟ್ಟಿಗಿರುದಂತೆ ಈ ಸ್ವರಸಾಗರ ಜರ್ನಿಯಲ್ಲಿ ಅಂದ್ರೆ ಫ್ಯಾಮಿಲಿ ರೌಂಡ್, ಅದು ನಂಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ತಾಯಿಯೊಂದಿಗೆ ನಿಮಗೆ ಮರೆಯಲಾಗದ ಯಾವುದಾದ್ರೂ ಒಂದು ಘಟನೆ? ಆ್ಯಕ್ಚುಲಿ ನಾನು 12th ಪಾಸ್ ಆಗಿ ತುಂಬ ವರ್ಷ ಆಯಿತು. ನನಗೆ MBBS ಮಾಡಬೇಕಂತ ಆಸೆ. ಅದು ಎಲ್ಲ ವರ್ಷ BDS ಸಿಗ್ತಾ ಉಂಟು. ಆದರೆ ಎಲ್ಲ ವರ್ಷ ಕುತ್ಕೋ, ಪರವಾಗಿಲ್ಲ ನಿಮಗೆ ಸಿಕ್ಕೋ ತನಕ ಕುತ್ಕೋ, ಯಾರ ಮನೆಯಲ್ಲಿ ಬಿಡುವುದಿಲ್ಲ, ತುಂಬ ಬೈತಾರೆ. ನನ್ನ ಮನೆಯಲ್ಲಿ ಎಂತ ಇಲ್ಲ, ನೀನು ಹಾಡ್ತಾ ಇರಬೇಕು, ಆದರೆ ಅದರೊಟ್ಟಿಗೆ ಕಲಿ. MBBS ಯಾವ ಸಿಗ್ತದೆ ಆಗ ಸೇರು, ಗೌರ್ಮೆಂಟ್ ಸೀಟ್ ಸಿಕ್ಕುವಾಗ ನೀನು ಸೇರು. ಹಾಡೆಂದರೆ ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಳು 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 ನೀರಮ್ಮ. ಓ ಹಾಡೆಂದರೆ ಹಾಲಮ್ಮ, ನಾದ ವಿನೋದದ ನುರಿಯಮ್ಮ, ದೈವ ನಿನಾದದ ಸುರಿಯಮ್ಮ. ಖುಷಿ ಆಯಿತು. ನಾನೇ ಹೇಳಿದ ಅವನ ಹತ್ರ ಅದೇ ಹಾಡು ಹಾಡಿ, ನನಗೆ ತುಂಬ ಇಷ್ಟ. ಅದು ಯೇಸುದಾಸನ ಹಾಡಲ್ಲ, ಮತ್ತೆ ಒಂದು ಕ್ಲಾಸಿಕಲ್ ಟಚ್ ನಂಗೆ ತುಂಬ ಖುಷಿ ಆಯಿತು. ಡುಯೆಟ್ ರೌಂಡ್ ಅಲ್ಲಿ ಅದೊಂದು ಹೊಸ ಚಾಲೆಂಜ್. ನಾವು ಇಷ್ಟು ರೌಂಡ್ ಅಲ್ಲಿ ಒಬ್ಬರೇ ಹಾಡ್ತಾ ಇರುವಾಗ ಇನ್ನೊಬ್ಬರನ್ನು ಮ್ಯಾಚ್ ಆಗಿ ವಿತ್ ಎಕ್ಸ್ಪ್ರೆಷನ್ ಎಲ್ಲ ಹಾಡೋದು, ಅದೊಂದು ಬೇರೆನೇ ಚಾಲೆಂಜ್. ಮಳೆಯಲು ಬಿಡದಂತೆ ಹಿಡಿವೆ ಈ ಕೈ,
ನಗುವನೇನು ಆ ಲೈನಲ್ಲಿ ಒಂದು ಕೈ ಹಿಡಿಯುವ ಒಂದು ಇದು ಲೈನ್ ಬರ್ತದೆ. ನಾನು ಹೇಳಿದೆ ಅಕ್ಕ ಒಂದು ಕೈ ಕೊಡಿ ಅಕ್ಕ ನೀವು ನಾನು ಹಾಡ್ತಾ ಇರುವಾಗ. ಅವ್ರೇನೋ ಕೊಡು ಅದು ಚಂದ ಆಗ್ತದೆ ಅಂತ ಹೇಳಿದ್ರು. ರೆಕಾರ್ಡ್ ಮಾಡುವಾಗ ಅವ್ರು ಹಾಡ್ತಾ ಇದ್ದಾರೆ, ನನ್ನ ಕೈ ಹೀಗೆ ಉಂಟು. ಅದೊಂದು ಇದಾಯ್ತು. ಅವ್ರ ಕೈ ಕೊಡ್ಲೇ ಇಲ್ಲ, ನನ್ನ ಕೈ ಹಾಡೋ ಹೀಗೇನೆ ಉಂಟು, ಅವ್ರ ಕೈ ಕೊಡ್ಲೇ ಇಲ್ಲ. ಮತ್ತೆ ಅಲ್ಲ ಅಂಥದ್ದೆಲ್ಲ ಚಿಕ್ಕ ಚಿಕ್ಕ ಫನ್ನಿ ಮೂವ್ಮೆಂಟ್ಸ್ ಎಲ್ಲ ಆಗ್ತಾ ಇರ್ತದೆ, ನಮ್ಮ ಫ್ರೆಂಡ್ಲಿ ಮೂವ್ಮೆಂಟ್. ಒಂದೇ ಏಕಕಾಲಕ್ಕೆ ಪರಿಶುದ್ಧವಾದ ಶ್ರುತಿ, ಪರಿಶುದ್ಧವಾದ ಲಯ, ಪರಿಶುದ್ಧವಾದಂಥ ಪ್ರಸ್ತುತಿ, ಜೊತೆಗೆ ನಿಮ್ಮ ಅಂತರಾಳದ ಜ್ಞಾನಾರ್ಜನೆ, ಇದೆಲ್ಲವೂ ಕೂಡ ಏಕಕಾಲಕ್ಕೆ ಬರಬೇಕು. ಅಂದರೆ ಒಂದೇ ಸೆಕೆಂಡಲ್ಲಿ ಬರಬೇಕು. ಅದನ್ನು ಕ್ರಿಯೇಟ್ ಮಾಡೋದಷ್ಟು ಸುಲಭದ ಮಾತಲ್ಲ. ಇವತ್ತು ಬಹಳ ಖುಷಿ ಆಯ್ತೇನಪ್ಪ ಅಂದರೆ ಈ ಒಂದು ಸುತ್ತಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಿದ್ರಿ ನೀವು. ಕಾಮಿತಾತ ವಿತರಣ ನಿಪುಣ ಚರಣ, ಕಾಮಿತಾತ ವಿತರಣ ನಿಪುಣ ಚರಣ, ಪದನಿ ಸಾನಿ ಪಮರಿ ಕಾಮಿನಾಥ ವಿತರಣ ನಿಪುಣ ಚರಣ, ಕಾವ್ಯನಾಥ ಕಾಲಂಕಾರ ಭರಣ ಕಾಮಿತಾತ ವಿತರಣ ನಿಪುಣ ಚರಣ, ಕಾವ್ಯನಾಥ ಕಾಲಂಕಾರ ಭರಣ, ಭೂಮಿ ಜಲ ನಿವಾಯು ಗಗನ ಕಿರಣ, ಬೋಧ ರೂಪ ನಿತ್ಯಾನಂದ ಕರಿಣಿ ಸಾ ನಿಗಮ ಪನಿ ಪವ ಮಮರಿ ಸರಿ ಸಾ. ಆಡಿಷನ್ ಸೆಲೆಕ್ಟ್ ಆಗಿ ಈಗ ಸೆಮಿಫೈನಲ್ ತನಕ ರೀಚ್ ಆಗಿದ್ದೇನೆ. ಈ ಪ್ರಯಾಣ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಿದೆ. ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ ಮಂಗಳೂರು. ಡೈಜಿವಲ್ ಉಡುಪಿ ಸ್ಟುಡಿಯೋ ಆಯೋಜಿಸಿರುವ ಡೈಜಿವಲ್ ಸ್ವರಸಾಗರ ಎಂಬ ಗಾಯನ ರಿಯಾಲಿಟಿ ಶೋನಲ್ಲಿ ಫೈನಲಿಸ್ಟ್ ಆಗಿರುವುದು ನನಗೆ ತುಂಬ ಸಂತೋಷ ತಂದಿದೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದಲೇ ನಾನು ಈ ಹಂತಕ್ಕೆ ತಲುಪಿದ್ದೇನೆ. ಈಗ ನಾನು ಗ್ರ್ಯಾಂಡ್ ಫಿನಾಲೆ ಹಂತದತ್ತ ಕಾಲಿಡುತ್ತಿರುವಾಗ ನಿಮ್ಮ ಅಮೂಲ್ಯ ಮತದೊಂದಿಗೆ ನನ್ನ ಕನಸಿಗೆ ಬಲ ನೀಡಿ ನನ್ನನ್ನು ತನಿಷ್ಕ್ ಜ್ಯುವೆಲ್ರಿ ಉಡುಪಿ ಡೈಜಿವಲ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ಸಿಂಗರ್ ಆಗಿಸಬೇಕು ಎಂದು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ದಯವಿಟ್ಟು ವೋಟ್ ಮಾಡಿ, ಯಾಕೆಂದರೆ ನಿಮ್ಮ ಒಂದು ಮತ ನನ್ನ ಕನಸಿಗೆ ಜೀವ ತುಂಬುತ್ತದೆ. ವೋಟ್ ಮಾಡುವ ವಿವರಗಳು ಕೆಳಗಿನಂತಿವೆ. ನವೆಂಬರ್ 9ರಂದು ನಡೆಯುವ ಡೈಜಿವಲ್ ಸ್ವರಸಾಗರ ಗ್ರ್ಯಾಂಡ್ ಫಿನಾಲೆಗೆ ಬಂದು ನನ್ನನ್ನು ಪ್ರೋತ್ಸಾಹಿಸಿ, ಯಾಕೆಂದರೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ಎಂದೆಂದಿಗೂ ನನಗೆ ಶಕ್ತಿ. ಧನ್ಯವಾದಗಳು. ಸಂಗೀತದ ಮೇಲಿನ ಆಸಕ್ತಿ, ಅತೀವ ಪ್ರೀತಿ, ಸಂಗೀತವೇ ಎಲ್ಲವೂ ಎಂದು ನಂಬಿರುವ ಸ್ಪರ್ಧಿ ಇವರು. ತಮ್ಮ ವಿಶಿಷ್ಟ ಸ್ವರ ಮಾಧುರ್ಯದ ಮೂಲಕ ಆಡಿಷನ್ ಸುತ್ತಿನಿಂದ ಸೆಮಿಫೈನಲ್ ಹಂತದವರೆಗೂ ನಿರಂತರವಾಗಿ ಪ್ರಬಲ ಸ್ಪರ್ಧೆ ನೀಡಿದವರು ಮಧುರಾ ಶೆಣೈ. ತಮ್ಮದೇ ಒಂದು ಬ್ಯಾಂಡ್ನ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಂಗೀತದ ಮೂಲಕ ಟ್ರೆಂಡ್ ಸೃಷ್ಟಿಸಿರುವ ಮಧುರಾ ಡೈಜಿವಲ್ ಸ್ವರಸಾಗರದಲ್ಲಿನ ಪ್ರಬಲ ಸ್ಪರ್ಧೆ. ಇದೀಗ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ಡೈಜಿವಲ್ ಸ್ವರಸಾಗರದಲ್ಲಿ ಮಧುರಾ ಶೆಣೈ ಜರ್ನಿ ಹೇಗಿತ್ತು ನೋಡಿಕೊಂಡು ಬರೋಣ. ನಮಸ್ತೆ, ನಾನು ಮಧುರಾ ಶೆಣೈ ಅಂತ, ಮೂಲತಃ ಮಂಗಳೂರವಳೆ. ನನ್ನ ಮ್ಯೂಸಿಕ್ ಜರ್ನಿ ಅಂತ ಹೇಳೋದಾದ್ರೆ ನಮಸ್ತೆ, ನಿಮ್ಮ ಹೆಸರು? ಕೆ ಮಧುರಾ ಶೆಣೈ ಅಂತ. ಕೆ ಮಧುರಾ ಶೆಣೈ ಅವರು ಎಲ್ಲಿಂದ ಬಂದಿದ್ದೀರಿ? ಮಂಗಳೂರು. ಸೊ ಪ್ರಸ್ತುತ ಏನು ಮಾಡ್ಕೊಂಡಿದ್ದೀರಿ? ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಲೋಗೋ ಡಿಸೈನಿಂಗ್, ವಾಯ್ಸ್ ಓವರ್, ಹಾಗೆ ಈಗ ಅಂದರೆ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ ಅಂತ ಶುರು ಮಾಡಿದ್ದೀನಿ ಅಷ್ಟೇ. ಸೊ ಈ ಇಡೀ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ನಿಮ್ಮ ಸಿಂಗಿಂಗ್ ಲೈಫ್ ಆಗಿರ್ಬೋದು, ಇಡೀ ಪಯಣದಲ್ಲಿ ಮರೆಯಲಾಗದಂಥ ಒಂದು ಕ್ಷಣ ಅಂತಿದ್ರೆ ಯಾವುದಿರ್ಬೋದು? ಪ್ರತಿ ಸಲ ಏನಾದರೂ ಒಂದು ಕಂಪೋಸಿಷನಿಗೆ ಕೂತಾಗ ಒಂದೊಂದು ಸಲ ಅದು ಎಲ್ಲಿ ಹೋಗಿ ಕರ್ಕೊಂಡು ಹೋಗುತ್ತಲ್ಲ, ಅದು ಪ್ರತಿ ಸಲ ಮರೆಯಲಾಗದ ಕ್ಷಣನೇ. ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ನೀವು ಕೇವಲ ಗಾಯಕಿ ಅಂತ ನೋಡಿದ್ದೆ, ಅದರ ಅದ್ಭುತವಾದಂತಹ ಅಭಿನೇತ್ರಿ ಇವರು. ಜಗಕ್ಕೆ ಹಿತವ ನೀಡು ನೀನು, ಅರಸಿ ಬಂದಿಹೆ ನಿನ್ನ ನಾನು ಎಂದಿಗೂ, ನೀನೆಯ ಮಗೆ ದಿವ್ಯ ಸಿಂಧು, ಈ ಬಾಳ ಭವ್ಯ ಬಂಧು ಎಂದೆಂದಿಗೂ. ಕಷ್ಟ ಬರಲಿ ದುಃಖವಿರಲಿ ಕಣ್ಣರೆತ್ತೆ ತೆರೆಸು ಎಂದು ನೀ, ಕಷ್ಟ ಬರಲಿ ದುಃಖವಿರಲಿ ಕಣ್ಣರೆತ್ತೆ ತೆರೆಸು ಎಂದು ನೀ. 16 ಸ್ಪರ್ಧೆಗಳಲ್ಲಿ ಒಬ್ಬರು ಕವಯತ್ರಿಯಾಗಿ ಕೂಡ ಬಂದು ಪ್ರೆಸೆಂಟ್ ಮಾಡಿದ್ದು ನೀವು ಫಸ್ಟ್ ಮಧುರ. ಇಂತಹ ಇನ್ನು ಏನೇನು ಯೋಚನೆಗಳಿದೆ ಎಲ್ಲ ತೆಗೆದುಕೊಂಡು ಬನ್ನಿ,
ನಿಮಗೋಸ್ಕರ ವೇದಿಕೆ ಯಾವಾಗಲೂ ತೆರೆದಿರ್ತದೆ. ಅವ್ನು ನಂದು ಬ್ಯಾಂಡ್ ಮೇಟ್, ಸೊ ಬ್ರದರ್ ಫ್ರಮ್ ಎನದರ್ ಮದರ್ ಅಂತ ಹೇಳ್ಬೋದು. ಹೌದಾ? ಹಾಗೆ ಈ ಸಾಂಗನ್ನು ಇದು ಸ್ವಲ್ಪ ಚಾಲೆಂಜಿಂಗ್ ಸಾಂಗ್ ಇದು, ಯಾಕೆಂದರೆ ಇದು ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಫ್ರೀ ಫ್ಲೋಯಿಂಗ್ ಆಗಿ ಇದೆ. ಹಾಗೆಯೇ ಇವರು ಮಧುರಕ್ಕೆ ಚೆಂದಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಹಾಗೆ ವೆಲ್ ಡನ್. ಒಟ್ಟಿನಲ್ಲಿ ನಿಮ್ಮ ಹಾಡುಗಾರಿಕೆ ತುಂಬ ಖುಷಿ ಕೊಟ್ಟಿತು ಮಧುರ್ ಅವರೇ. ತುಂಬ ನಂಬಿಕೆ ಇದೆ. ವಿಭಿನ್ನವಾದಂತಹ ಶೈಲಿಗಳನ್ನು ನಾವು ನಿಮ್ಮ ಹತ್ರ ನಾವು ಹಾಡಿಸ್ಬೇಕು ಅಂತ ನಮ್ಮೆಲ್ಲರ ಆಸೆ ಆಗಿದೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದ ಆಡಿಯನ್ಸ್ ಮೀಟ್ ಆಯಿತು ಇಲ್ವಾ ಅನ್ನೋ ವಿಷಯದಲ್ಲಿ ಪ್ರಯತ್ನ ಪ್ರತಿ ಸಲ ನಡೆಯುತ್ತೆ. ಒಂದೊಂದು ಸಲ ಒಂದೊಂದು ರೌಂಡಲ್ಲಿ ಆ ಎಕ್ಸಿಕ್ಯೂಷನ್ ಪ್ರಾಕ್ಟೀಸ್ ಲೆವೆಲಲ್ಲಿ ಆಗಿರೋದು ಅನ್ಸಿರುತ್ತಲ್ಲ, ಇದು ಹೀಗಾಗಬೇಕು ಅಂತ. ಕೆಲವು ಕಡೆ ಎಲ್ಲೋ ಅದು ಮೀಟ್ ಆಗಿರಲ್ಲ. ಮಂದಹಾಸವನು ಚೆಲ್ಲುತ್ತಲಿ ನೀ ಸದಸನಿದ ನಿರ್ದಮಗಮದನಿ ಸುಂದರಾಂಗ ಕೃಪೆಯಿಂದಲಿ ನಲಿಯುತ್ತ ಬಾ ತಗಿಡದಗ ತಜ್ಜ ಕೃತಕ ಜಣು ಸುಂದರಾಂಗ ಶ್ರೀ ನಟನ ಮನೋಹರನೇ ದೃಢದತ್ತಳ್ಳಾಂಗು ತಕ ನಾಟ್ಯವಾಡುತ್ತಾ ಬಾರೋ ಗಿರಿಧರನೇ ದೃಢದತ್ತಳ್ಳಾಂಗು ತಕ ದೃಢದತ್ತಳ್ಳಾಂಗು ಜಂಪ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ಮಧುರ ಮೇಡಮ್, ನಿಮ್ಮ ಹಾಡುಗಾರಿಕೆಗೆ ಮೇನ್ ಏನಪ್ಪಂದ್ರೆ ನಿಮ್ಮ ವೋಕಲ್ ಕಾರ್ಡ್ ಅದು ಬಹಳಷ್ಟು ಮಧುರವಾಗಿದೆ ಮತ್ತು ಲೀಲಾಜಾಲವಾಗಿ ಹಾಡ್ತೀರಿ. ಯಾವುದು ಶ್ರುತಿಯಲ್ಲೂ ಕೊಟ್ಟರು ಕೂಡ ಎಲ್ಲ ಶ್ರುತಿಯಲ್ಲೂ ಕೂಡ ನೀವು ನ್ಯಾಯವನ್ನು ಒದಗಿಸ್ತೀರಿ. ಸೊ ಎವ್ರಿ ಡೇ ಇಸ್ ನ್ಯೂ, ಮತ್ತೆ ಎವ್ರಿ ಡೇ ಆ ಕಂಟೆಸ್ಟೆಂಟ್ಸ್ ಪ್ರಿಪರೇಷನ್ ಕೂಡ ನ್ಯೂ. ಗಾಳಿ ಗುಸಿರು ನೀ ಬೆಂಕಿ ಗುರಿಯು ನೀ ನುಟಕ ಕದರ ಜೀವ ಅಗ್ನಿ ಇಂದ್ರ ವರುಣಾರ್ಕ ದೇವರನು ಮಾಡಿ ನೋಡಿ ಕಾವ ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ. ಹೇ ಮ್ಯೂಸಿಕ್ ಲವರ್ಸ್, ನಾನು ಮಧುರಾ ಶೆಣೈ ಫ್ರಮ್ ಮಂಗಳೂರು. ಡೈಜಿ ವರ್ಲ್ಡ್ ಸ್ವರಸಾಗರ 2025 ಸೀಸನ್ 1 ಆರ್ಗನೈಸ್ಡ್ ಬೈ ಡೈಜಿ ವರ್ಲ್ಡ್ ಸ್ಟುಡಿಯೋ ಉಡುಪಿ ಇದರ ಫೈನಲಿಸ್ಟ್ ಆಗಿ ಈಗಾಗಲೇ ನಾನು ಆಯ್ಕೆಯಾಗಿದ್ದೀನಿ. ಈ ಸಿಂಗಿಂಗ್ ರಿಯಾಲಿಟಿ ಶೋನ ಜರ್ನಿಯಲ್ಲಿ ನನ್ನ ಸ್ವಲ್ಪ ಪ್ರಯತ್ನ ಹಾಗೂ ತುಂಬ ಪ್ಯಾಷನ್ ಫಾರ್ ಮ್ಯೂಸಿಕ್, ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಹಾಗೂ ಪ್ರೀತಿ ನನ್ನನ್ನು ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಅಂತ ನಾನು ನಂಬ್ತೀನಿ. ಇನ್ನು ಮುಂದೆನೂ ನಿಮ್ಮ ಪ್ರೀತಿ ಹೀಗೆ ಇರುತ್ತೆ ಅಂತ ನಂಬ್ತಾ ನಿಮ್ಮ ಮುಂದೆ ಒಂದು ಸಣ್ಣ ಕೋರಿಕೆನ ಇಡಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ತನಿಷ್ ಜ್ಯುವೆಲರಿ ಉಡುಪಿ ಅರ್ಪಿಸುವ ಡೈಜಿ ವರ್ಲ್ಡ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ಸಿಂಗರ್ ಅವಾರ್ಡ್ ಅನ್ನೋ ಟೈಟಲ್ಗೆ ನಾನು ಅರ್ಹಳು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ಕೆಳಕಂಡ ಲಿಂಕ್ಗೆ ಹೋಗಿ ನನ್ನನ್ನು ಸೆಲೆಕ್ಟ್ ಮಾಡಿ ಆ ಟೈಟಲ್ ವಿನ್ನರ್ ನಾನಾಗೋ ಥರ ಸಪೋರ್ಟ್ ಮಾಡಿ. ಆ್ಯಂಡ್ 9th November 2025 ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಉಡುಪಿಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಸಿಗೋಣ ಅಲ್ವಾ? ಸಂಗೀತದಲ್ಲಿ ಆಸಕ್ತಿ ಇದ್ದ ಕುಟುಂಬ, ಎಳವೆಯಿಂದಲೇ ಸಂಗೀತ ಕಲಿಕೆಯ ಹಂಬಲ ಮೋಹಿತ್ ಭಟ್ನ ಪ್ರಬಲ ಅಂಶಗಳು. ತಮ್ಮ ಡಿಗ್ರಿ ಶಿಕ್ಷಣದ ಜೊತೆಗೆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ವೀಕ್ಷಕರ ಮನಗೆದ್ದವರು ಮೋಹಿತ್ ಭಟ್. ಅದ್ಭುತ ಸ್ವರ, ಲೀಲಾಜಾಲ ಹಾಡುಗಾರಿಕೆಯೊಂದಿಗೆ ಮೋಹಿತ್ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ಡೈಜಿ ವರ್ಲ್ಡ್ ಸ್ವರಸಾಗರದ ಪಯಣದಲ್ಲಿ ಕಳೆದ ಕ್ಷಣಗಳ ಮೆಲುಕು ಇದೀಗ ನಿಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಬ್ರಹ್ಮಾವರದಿಂದ. ಬ್ರಹ್ಮಾವರ, ಓಕೆ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಫಸ್ಟ್ ಇಯರ್ BCom MGM. ಸೊ ಮ್ಯೂಸಿಕ್ ಆ್ಯಂಡ್ ಸ್ಟಡೀಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಹೇಗೆ ಆಗ್ತದೆ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಹೇಗೆ ಆಗ್ತದೆ ಹಾಗೆ ಮ್ಯಾನೇಜ್ ಮಾಡೋದು, ಅದರಷ್ಟಕ್ಕೆ ಅದು ಹೋಗ್ತದೆ ಇದ್ರಷ್ಟಕ್ಕೆ ಇದು ಹೋಗ್ತದೆ ಅಂತ. ಸೊ ನಾನು ಮೊದಲಿಂದ ಕೂಡ ಟಿವಿ ಎಲ್ಲ ನಾನು ನೋಡ್ತಿದ್ದೆ, ಸಿಂಗಿಂಗ್ ರಿಯಾಲಿಟಿ ಶೋ ಎಲ್ಲ ಹೇಗೆ ಆಗ್ತಿತ್ತು. ನಂಗೆ ಕೂಡ ತುಂಬಾ ಆಸೆ ಇತ್ತು, ಅಂದ್ರೆ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಹಾಡಬೇಕು. ಎಷ್ಟು ಬೇರೆತರು ಅರಿತವೇನು ನಾವು ನಮ್ಮ ಅಂತರಾಳವ,
ಇಷ್ಟು ಕಾಲ ಒಟ್ಟಿಗಿದ್ದು ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು. ನೋಡಿ ಈಗ ಅದರ ಫೀಲಿಂಗೇ ಬೇರೆ. ಸೊ ಎಕ್ಸಲೆಂಟ್. ನನ್ನ ಒಂದು ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಿಮ್ಮ ತಾಯಿಯೊಂದಿಗೆ ನಿಮ್ಮ ಮರೆಯಲಾಗದ ಘಟನೆ ಯಾವುದಾದ್ರೂ ಇದೆಯಾ? ನಿಜ ಹೇಳ್ಬೇಕಂದ್ರೆ ಈಗ ಆಗ್ತಿರೋದು ಸಹ ಇದು ಮರೀಲಿಕ್ಕೆ ಆಗೋದಿಲ್ಲ. ಬಯಸುವರಾರಿಲ್ಲ ಹೊನ್ನಿನ ಬೆಲೆಯ ಬಡ. ಸಂತೋಷ ಆಯಿತು, ಹಾಗೆ ಹಾಡಿದ್ದಾನೆ. ಅವ ಮನೆಯಲ್ಲಿ ಅವನ ಸಂಗೀತ ಪ್ರೀತಿ ಬಗ್ಗೆ ನೀವು ಅವನಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಕೊಡ್ತೀರಿ? ಅವನಿಗೆ ಸಪೋರ್ಟ್ ಕೊಡ್ತಾರೆ ಎಲ್ಲರೂ, ಮನೆಯವರು ಎಲ್ಲರೂ. ಅವ ಹಾಡ್ತಾನೆ, ಸಂಗೀತ ಕಲಿತಾ ಇದ್ದಾನೆ. ಈ ಒಂದು ಒಳ್ಳೆ ಸಾಹಿತ್ಯವನ್ನು ಕೇಳುವಾಗ, ನಿಮ್ಮ ಹಾಡುಗಾರಿಕೆ ಪ್ರಬುದ್ಧತೆಯನ್ನು ಕೇಳುವಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ನೋ ಕಾಮೆಂಟ್ಸ್ ಅಂತ ಹೇಳುತ್ತಾ ಏನಿಲ್ಲ, ಎದ್ದು ಒಂದು ಅಪರೂಪದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ, ಶ್ರೀಗಂಧ ಶ್ರೀಗಂಧ ಶ್ರೀಗಂಧ, ಈ ಅಂದ ಶ್ರೀಗಂಧ. ಚಂದ್ರಿಕಾ ದೇಖ ಛಾಯಿ ಪ್ರಿಯ ಚಂದ್ರಿಕಾ देख जाए चंदा से मिलके मन ही मन में मुस्काई जाए. ಉತ್ತಮವಾಗಿ ಹಾಡಿದ್ದೀರಿ. ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು? ಒಳ್ಳೆ ಬಂದಿದೆ, ಬಟ್ ಮಿಡಲ್ ತಪ್ಪಾಗಿರ್ಬೋದು. ಸಹಸ್ಪರ್ಧಿ ಅವರು ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ವಾಯ್ಸ್ ತುಂಬ ಚೆನ್ನಾಗಿದೆ, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಮಾಡಿದ್ರಿ. ಮಿಸ್ಟೇಕ್ಸ್ ಅಂತ ಇಲ್ಲ, ಎಷ್ಟು ಕ್ಲೀನಾಗಿ ತುಂಬ ಚಂದ ಮಾಡಿ ಪ್ರೆಸೆಂಟ್ ಮಾಡಿದ್ರಿ. ಆಲ್ ದ ವೆರಿ ಬೆಸ್ಟ್. ನನಗೆ ಯೂಶಲಿ ನಿಮ್ಮ ಹಾಡು ಹಿಂದೂಸ್ತಾನಿಲಿ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂತ್ಕೊಂಡಿಲ್ಲಿ. ಆ್ಯಂಡ್ ಟ್ರಾನ್ಸಿಷನ್ ಇದೆಯಲ್ಲ, ರಾಗ ಟ್ರಾನ್ಸಿಷನ್ ಆಗೋ ಕಡೆ ತುಂಬ ಈಸಿಲಿ ಎಫರ್ಟ್ಲೆಸ್ಲಿ ಹೋಗ್ತಾ ಇತ್ತು. ತುಂಬ ಖುಷಿ ಆಯ್ತು ಅದು ಕೇಳೋಕೆ. ಅಂದರೆ ನಿಮ್ಮ ಮುಖದಲ್ಲೂ ಏನೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಅದಷ್ಟು ಕಷ್ಟ ಇದೆ. ಅಂದರೆ ಪ್ರತಿ ಸಲ ಚೇಂಜ್ ಆದಾಗ ಆರಾಮ್ಸೆ ಹಾಡ್ತಿದ್ರಿ. ಖುಷಿ ಆಯ್ತು ನೋಡೋಕ್ಕೆ. ಒಕ್ಕಲುತನವಾ ಕಂಡು ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೆ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮೋಹಿತ್ ಭಟ್. ಉಡುಪಿ ಡೈಜಿವಲ್ ಸ್ಟುಡಿಯೋ ಇವರು ಆಯೋಜಿಸಿರುವ ಸಂಗೀತ ರಿಯಾಲಿಟಿ ಸ್ಪರ್ಧೆ ಡೈಜಿವಲ್ ಸ್ವರಸಾಗರ ಇದೀಗ ಫೈನಲ್ಗೆ ತಲುಪಿದೆ. ಈ ಫೈನಲಿಸ್ಟ್ಗಳಲ್ಲಿ ನಾನು ಕೂಡ ಅವರು ಎಂದು ಹೇಳಿಕೊಳ್ಳಲು ತುಂಬ ಖುಷಿಯಾಗ್ತಿದೆ. ನಿಮ್ಮ ನಿರಂತರ ಪ್ರೀತಿ ಹಾಗೂ ಬೆಂಬಲದಿಂದ ನಾನು ಫೈನಲ್ಗೆ ಆಯ್ಕೆಯಾಗಿದ್ದೇನೆ. ನನ್ನನ್ನು ತನಿಷ್ಕ್ ಜ್ಯುವೆಲ್ಲರಿ ಉಡುಪಿ ಡೈಜಿವಲ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ಸಿಂಗರ್ ಆಗಿ ಆಗಿಸಲು ನಿಮ್ಮ ಅಮೂಲ್ಯ ಮತ ನನಗೆ ಬೇಕಾಗಿದೆ. ಸೊ ದಯವಿಟ್ಟು ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಅಂತೆ ನವೆಂಬರ್ 9, 2025 ಭಾನುವಾರದಂದು ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಇಲ್ಲಿ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ.
ತಾವೆಲ್ಲರೂ ಆಗಮಿಸಿ ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿ ಹೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರದ ಸ್ಪರ್ಧಿಗಳ ಪೈಕಿ ವಿಶಿಷ್ಟತೆಯಿಂದ ಕೂಡಿದ ಪ್ರತಿಭೆ ಯಶಸ್ ರಾವ್. ಮುಗ್ಧ ಮನಸ್ಸಿನ ಹುಡುಗ ಸಂಗೀತದ ಕುರಿತಾಗಿ ಅತೀವ ಆಸಕ್ತಿ ಹೊಂದಿ ನಿರಂತರವಾಗಿ ಅಧ್ಯಯನಶೀಲ ಗುಣಗಳನ್ನು ಹೊಂದಿರುವ ಯಶಸ್ ಹಾಡುಗಾರಿಕೆ ವೀಕ್ಷಕರು ಮತ್ತು ತೀರ್ಪುಗಾರರಿಗೆ ಸದಾ ಮೆಚ್ಚುಗೆಯಾಗ್ತಾ ಇತ್ತು. ಯಶಸ್ ರಾವ್ ನಮ್ಮ ಸ್ಪರ್ಧೆಯಲ್ಲಿ ಕಲಿತದ್ದು ಏನು ಎಂಬ ಕುತೂಹಲ ಎಲ್ಲರಿಗೂ ಇದೆ. ಇದೀಗ ಯಶಸ್ ರಾವ್ ವಿಟಿ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ ರಾವ್. ನಾನು ಮಂಗಳೂರಿಂದ ಬಂದಿದ್ದೇನೆ. ಥಾಟ್ ಪ್ರೊಸೆಸ್ ಹೇಗಿತ್ತಂದರೆ, ಆಡಿಷನ್ ರೌಂಡ್ ಹೇಗಿರ್ಬೋದು, ಮುಂದಿನ ರೌಂಡ್ ಹೇಗಿರ್ಬೋದು, ಏನೇನು ಕಲೀಲಿಕ್ಕೆ ಸಿಗ್ತದೆ, ಹೇಗಿದ್ದು ರೌಂಡ್ ಇರ್ತದೆ, ಆ ಒಂದು ಕ್ಯೂರಿಯಾಸಿಟಿ ಇತ್ತು. ಇಲ್ಲಿವರೆಗೆ ಸೆಮಿಫೈನಲ್ವರೆಗೆ ಸೆಲೆಕ್ಟ್ ಆದದ್ದು ನನಗೆ ತುಂಬ ಖುಷಿ ಆಗ್ತಿದೆ. सुनो ना संगे मर मर किए मनारे कुछ भी नहीं है आगे तुम्हारे आज से दिल पे मेरे राज तुम्हारा. ಎಷ್ಟು ಖುಷಿ ಆಗ್ತಾ ಇದೆ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ದೈಜಿವಲ್ ಸ್ವರಸಾಗರಕ್ಕೆ. ತುಂಬ ಖುಷಿ ಆಗ್ತಿದೆ. ಮ್ಯೂಸಿಕ್ ಎಕ್ಸಾಮ್ ಸ್ಟಡೀಸನ್ನು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ ಬಿಡಲಿಲ್ಲ. ಸೊ ಸ್ಟಡೀಸ್ ಒಟ್ಟಿಗೆ ಸಹ ಮ್ಯೂಸಿಕನ್ನು ಮ್ಯಾನೇಜ್ ಮಾಡಿ ಅದೊಂಥರ ಸ್ಟ್ರೆಸ್ ಬಸ್ಟರ್ ಟೈಪ್. ಸೊ ನನಗೆ ತುಂಬ ಓದಿ ಏನು ಮಾಡಲಿಕ್ಕಿಲ್ಲದೆ ನಾನು ಮ್ಯೂಸಿಕ್ ಮಾಡ್ತಿದ್ದೆ. ಸೊ ಈ ಸಲ ಹೇಗೆ ಕಪ್ ನಿಮ್ದಾಗತ್ತಾ? ಟ್ರೈ ಮಾಡ್ತೇನೆ. ನಾನು ಐ ಗಿವ್ ಮೈ ಬೆಸ್ಟ್. ಈ ಒಂದು ಸುತ್ತಿನಲ್ಲಿ ನೀವು ಹಾಡನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಈ ಸುಂದರ ಬೆಳದಿಂಗಳ ಎಂಬ ಹಾಡು, ಅದನ್ನು ನಾನು ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತಿದ್ದೇನೆ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು. ನೋಡಲು ನೀವು ಸಣ್ಣ ಬಾಲಕರಾದರೂ ನಿಮ್ಮ ಸ್ವರದ ಗಾಂಭೀರ್ಯತೆಯಿಂದ ನೀವು ಎಲ್ಲ ವೀಕ್ಷಕರ ಹಾಗೂ ನಮ್ಮ ತೀರ್ಪುಗಾರರ ಮನ ಗೆದ್ದಿದ್ದೀರಿ. ತುಂಬ ಖುಷಿ ಸರ್, ಯಾಕಂದರೆ ಇದು ನನ್ನ ತುಂಬ ಇಷ್ಟವಾದ ಹಾಡು. SPB ಸರ್ ಹಾಡಿದ ತುಂಬ ಹಾಡುಗಳು ನಂಗೆ ಇಷ್ಟ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಇದು ತುಂಬ ಇಷ್ಟವಾದ ಹಾಡು. ಯಶಸ್ಸಿನಲ್ಲಿ ನಿಮ್ಮ ಪ್ರಯತ್ನ ಅದು ಬಹಳ ಅದ್ಭುತವಾಗಿದೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ನಮ್ಮ ಯಕ್ಷಗಾನದ ದಿಗ್ಗಜ ಇದ್ದಾರೆ ಬಂಟ್ವಾಳ ಜಯರಾಮ ಸರ್, ಅವ್ರು ಹಾಗೆ ಕಾಣ್ತಾ ಇದ್ದಾರೆ. ನಾನು ಆಗ್ಲಿಂದ ಯೋಚನೆ ಮಾಡೋದು ಇದನ್ನು ಎಲ್ಲೋ ನೋಡಿದೇನಲ್ಲ ಅಂತ. ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಅವರು ಹೀಗೆ ಡ್ರೆಸ್ ಮಾಡ್ಕೊಂಡು ಬಂದರು, ಹಾಗೆ ಕಾಣ್ತಾ ಇತ್ತು. ಓಕೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ. ಯಶಸ್ ನಾನು ಅಂತ, ನೀವು ಮಾತ್ರ ಸಲ್ಲಿದ್ದೀರ ಅಷ್ಟೇ. ಆಗ ಉಳಿದ ಒಂದೊಂದು ಅಕ್ಷರ, 2 ಅಕ್ಷರ ನಾ ಜಾಸ್ತಿ ಇದ್ದೇನೆ, 1 ಅಕ್ಷರ ನೀವು ಕಡಿಮೆ ಇದ್ದೀರಿ ಅಷ್ಟೇ. ಹಾಗೆ ನಿಮ್ಮ ಸಂಗೀತ ಜ್ಞಾನವೂ ಕೂಡ ಅಷ್ಟೇ. ನೀವು ಸಣ್ಣರಾದರೂ ಕೂಡ ದೊಡ್ಡ ಒಬ್ಬ ಪ್ರೊಫೆಷನಲ್ ಸಿಂಗರ್ ಏನು ಹಾಡಬೇಕು ಆ ಎಲ್ಲ ಸಾಮರ್ಥ್ಯ ನಿಮಗಿದೆ. ಸ್ಪೆಸಿಫಿಕ್ಲಿ ಮನೋಧರ್ಮ ಸುತ್ತು ನನ್ನ ಫೇವ್ರೆಟ್ ರೌಂಡ್ ಆಗಿದೆ. ಹಲವಾರು ಸ್ಪರ್ಧೆಗಳಲ್ಲಿ ಇದು ಮಾಡಿದ್ದೇನೆ. ಇಷ್ಟು ಸ್ಪರ್ಧೆಗಳಲ್ಲಿ ಇಂಥ ಒಬ್ಬ ಸ್ಪರ್ಧೆಯನ್ನು ನಾನು ಇಷ್ಟವರೆಗೆ ನೋಡಲಿಲ್ಲ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಕಣ್ಣ ಮಾತಿಗೆ. ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ. ಈ ಗಿಟಾರ್ ವಾದನ ಮೂಲಕವಾಗಿ ನನಗೆ ಬರೀ ಹಾಡುಗಾರಿಕೆ ಅಲ್ಲ, ವಾದನ ಕೂಡ ಬರ್ತದೆ. ನಾನು ನಿಮ್ಮೆಲ್ಲರನ್ನು ಕೂಡ ಮೀರಿಸಬಲ್ಲೆ ಅಂದ್ಕೊಂಡು ಒಂದು ಹೊಸ ಟಾಸ್ಕನ್ನೆಲ್ಲ ಸ್ಪರ್ಧೆಗಳಿಗೆ ಕೊಡುವ ಹಾಗೆ ನಿಮ್ಮ ಹಾಡುಗಾರಿಕೆ ಇತ್ತು. ಸಪೋಸ್ ಯಶಸ್ಸಿದು ಅವ್ರು ಯಾರಂತ ಗೊತ್ತಿಲ್ಲದೆ ಬರೀ ವಾಯ್ಸ್ ಕೇಳಿದ್ರೆ 17 ಇಯರ್ ಯಂಗ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಯು ಹ್ಯಾವ್ ಅ ಗ್ರೇಟ್ ವಾಯ್ಸ್. ಆ ಡೆಪ್ತ್ ಇದೆಯಲ್ಲ ನಿಮ್ಮ ವಾಯ್ಸಲ್ಲಿ, ಐ ಥಿಂಕ್ ಇಟ್ ವಿಲ್ ಸೂಟ್ ಅ ಲಾಡ್ ಆಫ್ ಸಾಂಗ್ಸ್. ಒಮ್ಮೆ ಪಲ್ಲವಿ ಜಸ್ಟ್ ಕೀಸಲ್ಲಿ ಹಾಡ್ತೀರಾ? मेरे ढोलना मेरे ढोलना सुन मेरे प्यार की धुन मेरे ढोलना
ಮದ ನಿ ಸ ನಿ ದ ಮ ಮ ಗ ಮ ಗ ಸ ದ ದ ನಿ ನಿ ಸ ಸ ಗ ಗ ನಿ ನಿ ಸ ಸ ಗ ಗ ಮ ಸ ಸ ಗ ಗ ಮ ಮ ದ ದ ಗ ಗ ಮ ಮ ದ ದ ನಿ ನಿ ಮ ಮ ದ ದ ನಿ ನಿ ಸ ಸ ದ ದ ನಿ ನಿ ಸ ಸ ಗ. Dear music lovers, I am Yashash Rao, one of the finalists of Daiji World Swarasagara singing reality show organized by Daiji World Udupi Studio. Your constant love and support has brought me this far in this wonderful musical journey. Now, as I step into the grand finale, I seek your valuable votes to help me become the Tanishq Jewelry Udupi Daiji World Swarasagara Public Choice Singer. Please do vote and continue supporting me. Voting details are mentioned below. Do come and support me on the grand finale event on November 9th. Thank you for your love and support. ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಪಡೆದ ಟಾಪ್ 7 ಸ್ಪರ್ಧಿಗಳ ಸಂಗೀತ ಪಯಣವನ್ನ ನಾವು ನೋಡಿದೆವು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಸ್ತುತಪಡಿಸಿದ ದೈಜಿವಲ್ ಸ್ವರಸಾಗರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಇದೇ ಬರುವ ನವೆಂಬರ್ 9ರಂದು ಉಡುಪಿಯ ಕನ್ನರ್ಪಾಡಿಯ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ನಡೆಯಲಿದ್ದು ನಮ್ಮ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಆಮಂತ್ರಣವನ್ನ ನೀಡ್ತಾ ಇದ್ದಾವೆ. ಮಾತ್ರವಲ್ಲದೆ ವೀಕ್ಷಕರಿಗೆ ಮತ್ತೊಂದು ಸುವರ್ಣಾವಕಾಶ ಲಭ್ಯ ಇದ್ದು ವೀಕ್ಷಕರು ತಮ್ಮ ನೆಚ್ಚಿನ ಫೈನಲಿಸ್ಟ್ಗಳಿಗೆ ವೋಟ್ ಮಾಡುವ ಮೂಲಕ ಅವರು ತನಿಷ್ಕ್ ಉಡುಪಿ ದೈಜಿವಲ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ವಿಜೇತರಾಗಿ ವೀಕ್ಷಕರ ಮೆಚ್ಚಿನ ಗಾಯಕರಾಗಿ ಹೊರಹೊಮ್ಮಲು ಕೂಡ ಸಹಕರಿಸಬಹುದು. ವೋಟ್ ಮಾಡಲು ಕೆಳಗೆ ನೀಡಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ಇದೇ ಈ ಹೊತ್ತಿನ ವಿಶೇಷ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರ ಗ್ರ್ಯಾಂಡ್ ಫಿನಾಲೆ ಕರ್ಟನ್ ರೇಸರ್. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವಲ್ ಸ್ವರಸಾಗರ, ದೈಜಿವಲ್ ಸ್ವರಸಾಗರ.